ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ. ಯಾಕಂದರೆ ಆಕೆನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ತೋಟದ ಮನೆಯಲ್ಲಿ ಆ ಮಹಿಳೆ ಇದ್ದಂಥ ತೋಟದ ಮನೆಯಲ್ಲಿ ಇದ್ದೇವೆ. ಇಲ್ಲಿದ್ದಂಥ ಒಂದಷ್ಟು ಕೆಲಸಗಾರರು ಏನು ಹೇಳ್ತಾರೆ ಅಂತ ಕೇಳೋಣ. ಆ ಮಹಿಳೆಯನ್ನು ತಾವು ಯಾವತ್ತು ನೋಡಿದ್ರಿ? ಯಾವ ರೂಮಲ್ಲಿ ಇದ್ರು ಅವರು? ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ ನಮ್ಗೆ. ಅದು ಯಾವಾಗ ಕರ್ಕೊಂಬಂದ್ರು ಅಂತ ಇಸ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಬಂದು ಇದ್ರು ಅನ್ನೋದು ಗೊತ್ತು ಅಷ್ಟೇ. ಬಂದು ಇದ್ರಲ್ಲ, ಯಾವಾಗ ಇಡ್ಸ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಮಾತ್ರ ನಿಂತಿದ್ದಿಲ್ಲ ಕಾಂಡಿ. ಹಾಗೆ ಯಾತಕ್ಕೆ ಬಂದಿದ್ದೆ ಅನ್ನೋದಕ್ಕೆ ನಾವು 25,000 ರೂಪಾಯಿ ನನ್ನ ಮಾಮೂಲಿ ಕಂತು ಕಟ್ಟಬೇಕು, ಅದಕ್ಕೆ ಇಲ್ಲಿ ಸಾವುಕಾರ ತೋಟನ ನೋಡ್ಕೋಗಂತ ಬಂದಿ ಅಂತ ಇಷ್ಟು ಹೇಳ್ದೆ. ಅಷ್ಟು ಬಿಟ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟು. ಆಗ ನಾನು ಇದೇ ಹಂಗೆಲ್ಲ ಕಷ್ಟ ಬಿದ್ದಿದ್ದು ನಿನ್ನ ಗಂಟೆಲ್ಲ ಯಾಕಂದು ಫ್ಯಾಮಿಲಿ ಸನೇ ಸೇರ್ಸೋದು ಇವರು ಸಾಕೋರು ಯಾವಾಗಲೂ ಸಿಂಗಲ್ ಸೇರಿಸಲ್ವಲ್ಲ ಅಂತ ನಾನು ಅದಕ್ಕೆ ಹಂಗೇನಿಲ್ಲ ಕಣಪ್ಪ ಹಂಗೇನಿಲ್ಲ ಅಂತ ನನಗೆ ಅವಳು ಅಂದ್ಲು. ಸರಿ ಬಿಡಿ ಸರ್ ಅಂತಂದು. ಆಗ ಕಂಡಾಗ ಸಾರ್ಗೂ ಹೇಳ್ದು, ಸರ್ ಕಳಿಸ್ಬಿಡಿ ಬೇಡಿ. ಎಷ್ಟು ದಿನದ ಹಿಂದೆ ನೀವು ಅವಳು ಆಕೆಯನ್ನು ನೋಡಿದ್ದಂತ? ಇಲ್ಲಿ ನಾನು ನೋಡಿದ್ದು ಲಾಸ್ಟ್ ದಿನ. ಈ ಪೊಲೀಸರು ಬರೋದು ನಾಳೆ ನನ್ನ ಕಡೆ ನೋಡ್ಬಿಟ್ಟು. ಪೊಲೀಸರು ಯಾವತ್ತು ಬಂದಿದ್ರು ಸರ್? ಅವರು ನೆನ್ನೆ ಇಲ್ಲ ಮೊನ್ನೆ ರಾತ್ರಿ 11 ಗಂಟೆ ರಾತ್ರಿ ಬಂದಿದ್ರು. ಎಷ್ಟು ಜನ ಪೊಲೀಸ್ನವರು? ಅವರು ಸುಮಾರು ಒಂದು 45 ಸೀಟ್ ಇದ್ರು ಸರ್. ನೆನ್ನೆ ಒಂದು 40-50 ಸೀಟ್ ಇದ್ರು. ಸುತ್ತ ರೌಂಡ್ ಹಾಕೊಂಡು ನನಗೆ ಹೊಡೆದು ಮಾಡಿಬಿಟ್ರು. ನಿಮ್ಗೆ ಹೊಡೆದ್ರೆ? ನಿಮ್ಗೆ ಯಾಕೆ ಹೊಡಿತಾರೆ? ನಮಗೆ ಯಾಕೆ ಹೊಡಿತಾನೆ ಅಂದ್ರೆ ಏನಂತ ಕೇಳ್ಬಿಟ್ಟು ಹೊಡೆದ್ರು? ಏನು ಕೇಳ್ದು ಅಂದ್ರೆ ನಾನು ಅಲ್ಲಿ ಅವಳ ಅಂತ ಹೇಳ್ದಿ ಸರ್. ನೋಡ್ಕೊ ಬಂದಿದ್ದು ನಿಜ, ಹೇಳ್ದದ್ದು ನಿಜ. ಅವು ಹೇಳ್ದದ್ದು ಈಗ ತಪ್ಪು ಈಗ ನಾವು ಈ ಕಂಡದ್ದು ಹೇಳಿದ್ರೆ ಕಷ್ಟ ಅಲ್ಲ. ಸುಳ್ಳು ಹೇಳಿದ್ರೆ ಈ ಕಾಲದಲ್ಲಿ ನೆಮ್ತಾರೆ ಜನಗಳು. ಈಗ ಸತ್ಯಕ್ಕೆ ಬೆಲೆ ಇಲ್ಲ. ದುಡ್ಡು ಮುಂದೆ ಎಲ್ಲ ನಿಲ್ಲು ಸರ್. ಅಲ್ಲ, ಪೊಲೀಸ್ನವರು ನಿಮ್ಮನ್ನ ಏನಂತ ಕೇಳಿದ್ರು? ಯಾಕೆ ಹೊಡೆದ್ರು? ಏನು ಮಾತಾಡುವಂತ ಹೊಡೆದ್ರು? ನಿಜ ಹೇಳಿ ಅಂತ. ನಿಜ ಹೇಳಿ ಅಂದರೆ ನಿಜ ಇರೋದು ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರೋಲ್ಲ ಇವರು. ಅಲ್ಲ, ಅವ್ರು ಏನು ಪ್ರಶ್ನೆ ಕೇಳಿದ್ರು ನಿಮ್ಮನ್ನ? ಪೊಲೀಸ್ ಪ್ರಶ್ನೆ ಕೇಳಿದ್ರು, ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು ಸರ್. ಸರ್ ಲೇಡೀಸ್ ಬಂದಿದ್ರು, ಎಲ್ಲೇ ಹೊಂಟೋಗಿರ್ಬೇಕು 5ವರೆಗೆ ಎದ್ದು ನಾವು ನೋಡಿದ್ದೇವೆ, ಇಟ್ಕೊಂಡಿದ್ದಾವೆ ಇಂಥವ್ರು ಅಂತ ನಮ್ಗೆ ಗೊತ್ತಾ ಸರ್. ಯಾರು ಹೇಳಿರಲ್ಲ, ನಮ್ಗೆ ಏನು ಗೊತ್ತು ಸರ್. ಲೇಡೀಸ್ ಕೆಲಸ ಮಾಡೋಕ್ಕೆ ಬಂದು ಇರ್ತೀನಿ ಅಂತಲ್ಲ, ನಮ್ಗೆ ಗೊತ್ತೋಗಲ್ಲಿ ಗೊತ್ತಿತ್ತಿಲ್ಲ ಸರ್. ಅವ್ಳು ಬಂದಿದ್ಲು, ಹೊಂಟೋಗಲ್ಲ. ಅಲ್ಲಿ ಹೋಗಿ ಬೆಳಿಗ್ಗೆ ನೋಡಿದ್ವಿ ಅಂತ ಅಂದದಕ್ಕೆ, ನೀನು ಅಲ್ಲಿ ನೋಡಿದ್ದೆ, ನೀನೇ ಉಸಿರೋದು, ನೀನೇ ಖತರ್ನಾಕ್ ನನ್ನ ಮಗ, ನೀನೇ ಮಾಡಿರೋ ಕೆಲಸ ಅಂದ್ಬಿಟ್ಟು ನನಗೆ ಹೊಡೆಯಕ್ಕೆ ಮಾಡ್ತಿರು. ಆಕೆನ ಯಾರಾದರೂ ಕರ್ಕೊಂಡು ಬಂದಿದ್ದೀರಾ? ಇಲ್ಲ ಸರ್, ಕರ್ಕೊಂಬಂದಿಲ್ಲ. ಯಾರು ಕರ್ಕೊಂಬಂದಿಲ್ಲ. ಯಾರು ಕರ್ಕೊಂಬಂದ್ಬಿಟ್ರು ಅದು ಗೊತ್ತಿಲ್ಲ ಸರ್. ಕಾರಲ್ಲಿ ಕರ್ಕೊಂಡು? ಇಲ್ಲ ಸರ್, ಅದು ಗೊತ್ತಿಲ್ಲ ನಮ್ಗೆ. ನಾನು ಮಾಮೂಲಿ ಬೆಳಿಗ್ಗೆ 4ವರೆಗೆ ಎದ್ದೇಳ್ತೀನಿ, ಕಸ ಗಿಸ ಹೊಡೆದ್ಬಿಟ್ಟು ನೀರು ಹೊಡಿತೀವಿ. ನೀರು ಹೊಡೆದ್ಬಿಟ್ಟು ಮಾಮೂಲಿ ಇದು ಮಾಡ್ತೀವಿ. ಈಗ ನಿಮ್ಮ ಫ್ಯಾಮಿಲಿಯವ್ರು ಮಾತ್ರ, 2 ಫ್ಯಾಮಿಲಿಯವ್ರು ಮಾತ್ರ ಇಲ್ಲಿರೋದು. ಅವಳು ಬಂದು ಇಲ್ಲಿದ್ದಾಳೆ ಅಂತಂದಾಗ ನೀವು ಅವಳನ್ನ ಕೇಳಲಿಲ್ವಾ ಯಾಕಿದೆಯಾ ಏನು ಎತ್ತ ಅಂತ? ಅದೇ ಸರ್, ನಾನು ಹೇಳಿಲ್ಲ ಸರ್. ಮಾಮೂಲಿ ನಾನು ಕಂತು ಕಟ್ಬೇಕು 25,000 ಸಂಘ ಕಟ್ಟಬೇಕು ಅಂದ್ಲು. ಮಾಮೂಲಿ ಸಂಘ ಅಂದ್ರೆ ನಮ್ಮ ಹಂಗೆ ಕಷ್ಟ ಅವ್ರಿಗೂ ಇರ್ತದ. ನಾವು ಯಾರಂತ ಇವ್ರು ಕೇಳ್ದದಕ್ಕೆ ಹಂಗೆ ಅಂದ್ಲಲ್ಲ. ಯಾವ್ರು ಕೋಟೆವ ಅಂತ ನಮ್ಗೆ ಕೋಟೆ ಬಂದದಕ್ಕೆ ನಾವು ಯಾವ ಬಿಡು, ಯಾರೋ ಪಾಪ ಅವ್ರು ಹೊಟ್ಟೆ ಪಾಠ ಬಂದಿರ್ತಾರೆ, ನಾವು ಯಾಕೆ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು. ಹಂಗೂ ಸರ್ ನೀವು ಕಳಿಸ್ಬಿಡಿ ಸರ್ ಅಂತ ನಾನು ಅಂದು. ಸರ್ನ ನಾನು ಕಳಿಸ್ಬಿಡಿ ಸರ್, ಉಳಿಸ್ಕೊಬಿಡಿ, 500 ರೂಪಾಯಿ ಕೊಟ್ಟು ಕಳಿಸ್ಬಿಡಿ ಸರ್, ಹೊಂಟೋಲಿ ಅಂದು. ಯಾರಿಗೆ ಹೇಳಿದ್ರಿ ಆ ಥರ? ನೀವು ರಾಜಗೋಪಾಲ್ ಅವ್ರಿಗೆ ಹೇಳಿದ್ದೆ? ಹೇಳ್ದು, ರಾಜಗೋಪಾಲ್ ಅವರು ಗೋಪಾಲ್ ಅವ್ರಿಗೆ ಕಳಿಸ್ಬಿಡಿ ಸರ್ ಅಂದು. ಏಯ್ ನೀನು ಗೊತ್ತಾಗಲ್ಲ ಸುಮ್ಮನೆ ಅಂದ್ಬಿಟ್ರು ನಾನು. ರಾಜಗೋಪಾಲ್ ನನಗೇನು ಗೊತ್ತು ಸರ್ ಹಿಂಗಂತ.